ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ಬನ್ನಿ ನಮ್ಮ ಬಿಗ್ ಬಾಸ್ ಮೇಲೆ ಏನಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲೇ ಪ್ರಥಮ್ ಅವ್ರಿಗೆ ನಮ್ಮ ಶಾಲಿನಿ ಅವರು ಜಾಸ್ತಿ ಮಾತಾಡಬೇಡ, ನೀನು ಬೇರೆ ಕಂಟೆಸ್ಟ್ಗಳ ಹತ್ರ ಹಂಗೆ ಹಿಂಗೆ ಅಂತ ವಾರ್ ಮಾಡೋಕ್ಕೋರು. ಅದಕ್ಕೆ ನಮ್ಮ ಪ್ರಥಮ್ ಅವರು ಒಳ್ಳೆ ಟಾಂಗ್ ಕೊಟ್ಟರು. ನನ್ನ ಇಷ್ಟ ನಾನು ಮಾತಾಡೋದು. ನನಗೆ ಮಾಳವಿಕಾ ಅವ್ರು ಇಷ್ಟ. ಮಾಳವಿಕಾ ಅವರು ಪ್ರಥಮ್ ಅವ್ರಿಗೆ ಬೈದ್ರು. ಸೊ ಹೇಳಿದ್ರು, ನಮ್ಮ ಮಾಳವಿಕಾ ಅವ್ರು ಏನೇ ಬೈಲಿ ಗೀಲಿ ನಾನು ಆಗ ಮಾತಾಡೋದೇ ಇಷ್ಟ ಅಂತ ಚೆನ್ನಾಗಿ ಹೇಳಿದ್ರು. ಇದಕ್ಕೆ ನಮ್ಮ ಶಾಲಿನಿ ಅವರು ಹತ್ತರು. ಪರವಾಗಿಲ್ಲ ಬಿಡಿ, ಅವೆಲ್ಲ ಹಳದನ್ನೆಲ್ಲ ನಾವು ಡೈಲಿ ನೋಡ್ತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ ಜನರಲ್ ನಾಲೆಜ್ ಟಾಸ್ಕು. ಆ ಕ್ವಶನ್ಗಳು ಕೇಳ್ತಾರೋ ಯಪ್ಪ, ಅವರೆಲ್ಲ ಒಳ್ಳೆ ಚಿಕ್ಕ ಮಕ್ಕಳು ಕೇಳ್ದಂಗೆ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ಗಳು. ಬಟ್ ತುಂಬ ಕಠಿಣವಾದ ಕ್ವಶನ್ಗಳನ್ನ ಕೇಳಿದ್ರು. ಅದನ್ನು ಇವ್ರು ಯಾರಿಗೂ ಆನ್ಸರ್ ಮಾಡೋಕ್ಕೆ ಬಂದಿಲ್ಲ. ನನಗೆ ಯಾಕೆ ಬೇಜಾಯ್ತು ಅಂದರೆ, ಇಂಡಿಯಾದವ್ರು ವರ್ಲ್ಡ್ ಕಪ್ಗಳು ಎಷ್ಟು ಟೈಮ್ ಗೆದ್ದಿದ್ದಾರೆ ಅನ್ನೋದು ಕೇಳಿದ್ರೇ ಈ ಬಿಗ್ ಬಾಸ್ ಕಂಡೀಷನ್ಗಳು ಗೊತ್ತಿಲ್ಲ ಅಂದರೆ ಇವ್ರು ಇಂಡಿಯನ್ ಅಂತ. ನಮ್ಮ ಕೀರ್ತಿ ಅವ್ರಿಗೆ ಗೊತ್ತಿರುವಂತೆ ವರ್ಲ್ಡ್ ಕಪ್ ಎಷ್ಟು ಸರಿ ಗೆದ್ದಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಅಂತ. ಇದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು. ಇದೇ ಟಾಸ್ಕ್ ಕೊಟ್ಟರು. ಈ ಟಾಸ್ಕಲ್ಲಿ ಲಾಸ್ಟ್ ಕೊನೆಗೆ ಎಲ್ಲರೂ ನಮ್ಮ ಮಾಳವಿಕಾ ಅವ್ರು ಫಸ್ಟ್ ರೌಂಡ್ ಗೆದ್ರು. ನೆಕ್ಸ್ಟ್ ರೌಂಡು ನಮ್ಮ ಪ್ರಥಮ್ ಅವ್ರು ಗೆದ್ರು. ಆ ಪ್ರಥಮ್ ಅವ್ರು ಗೆದ್ದಾಗ ಬೊಂಬೆ ಕೊಟ್ಟರು. ಓಕೆನಾ. ಪ್ರಥಮ್ ಅವ್ರಿಗೆ ಆಮೇಲೆ ಇನ್ನೊಂದು ವಿಷಯ ನಡೀತು. ಪ್ರಥಮ್ ಅವ್ರನ್ನ ನಮ್ಮ ಶಾಲಿನಿ ಅವರು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಗೆದ್ದಿದ್ದ ಸಂಭ್ರಮನ ಆಚರಿಸ್ಕೊಳಕ್ಕೆ ಬಿಡ್ತಾ ಇಲ್ಲ. ಆಚರಿಸ್ಕೊಂಡು ಬರೀ ಮ್ಯೂಟೇ ಮಾಡ್ಬೇಕಂದ್ರೆ ಕ್ಯಾಮ್ರಾದಲ್ಲಿ. ಪ್ರಥಮ್ಗೆ ಹೇಳ್ತಾ ಇದ್ದೀನಿ, ಪ್ರಥಮ್ ಇದೆಲ್ಲ ನಿನಗೆ ಸ್ಕೆಚ್ ಆಗ್ತಾ ಇದ್ದಾರೆ, ತಿಳ್ಕೊ. ಯಾಕಂದರೆ ನೀನು ಕ್ಯಾಮ್ರಾ ಮುಂದೆ ಬಂದು ಕನ್ನಡಿಗರು ಅನ್ಬಾರ್ದಂತಪ್ಪ. ಶಾಲಿನಿ ಅವರು ಕನ್ನಡಿಗರು ನಂಗೆ ಗೆಲುವು ಅಂತ ಅನ್ಬಾರ್ದಂತೆ. ಶಾಲಿನಿ ಅವರೇ, ನೀವು ಕನ್ನಡಿಗರು ತಾನೆ. ಕನ್ನಡಿಗರು ಅನ್ನೋದ್ರಲ್ಲಿ ಏನು ತಪ್ಪಿದೆ? ಒಟ್ಟಲ್ಲಿ ನಿಮ್ಗೆ ಏನು ಮಾಡಬೇಕು, ಪ್ರಥಮ್ನ ಕ್ಯಾಮ್ರಾಗೆ ಫುಟೇಜ್ ಸಿಕ್ಬಾರ್ದು. ಸೊ ನೀವೇ ಫುಟೇಜಲ್ಲಿ ಇರಬೇಕು. ಸೊ ಆ ಉದ್ದೇಶ ಏನು ಮಾಡ್ತೀರಿ, ಪ್ರಥಮ್ನ ಸೆಲೆಬ್ರೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪ್ರಥಮ್ ಕನ್ನಡಿಗರು ಗೆಲುವು ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ. ಕ್ಯಾಮ್ರಾ ಮುಂದೆ ಹೋಗ್ಬಾರ್ದಂತೆ. ಇಷ್ಟು ದಿನ ಮಾಡ್ತೀರಾ ಶಾಲಿನಿ ಅವರೇ, ನೋಡೋಣ. ಬಟ್ ನಮ್ಮ ಪ್ರಥಮ್ ಅವ್ರಿಗೆ ಹೇಳ್ತೀನಿ, ಪ್ರಥಮ್ ಇದು ಒಂದು ಟ್ರ್ಯಾಪು. ಈ ಟ್ರ್ಯಾಪ್ ಒಳಗೆ ನೀನು ಬಿದ್ದೆ ಅಂದರೆ ಇವಾಗ ಗಳಿಸಿರೋ ಹೆಸರನ್ನೆಲ್ಲ ಇವರು ಫುಟೇಜ್ನ ಕಮ್ಮಿ ಮಾಡೋಕ್ಕೋಸ್ಕರ ನಿನ್ಗೆ ಹೇಳ್ತಾ ಇರೋದು. ನೀನು ಮುಂಚೆ ಹೇಗಿದ್ದೋ, ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಗಿದ್ದೋ, ಯಾವ ಥರ ಒಂದು ಟಾಸ್ಕ್ ಇದ್ದು ಎಷ್ಟು ಸಂಭ್ರಮ ಮಾಡ್ತಿದ್ದೋ, ಇದು ಕನ್ನಡಿಗರ ಗೆಲುವು ಅಂತ ಹೇಳ್ತಾನೆ, ಅದೇ ಥರ ನೀನು ಕಂಟಿನ್ಯೂ ಮಾಡು. ಓಕೆನಾ. ಇವ್ರ ಮಾತುಗಳಿಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಯಾಕಂದರೆ ಈ ಬಿಗ್ ಬಾಸ್ ಇನ್ನರೂ ನೀನೇ ಆಗೋದಂತ ನನಗೆ ಅನಿಸ್ತಾ ಇದೆ. ಜನಗಳ ಸಪೋರ್ಟು ಬೆಂಬಲನೂ ನಿನಗಿದೆ. ಸೊ ಇದನ್ನು ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮಾತು ಕೇಳಿ ನೀನು ಚೇಂಜ್ ಆಗಬೇಡ. ನೀನು ಹೆಂಗಿದ್ದೋ ಹಂಗೆ ಇರು. ನೀನು ಪ್ರತಿಭಟನೆ ಮಾಡು, ಕಳಿಸು. ಅಷ್ಟೇ ಹೇಳ್ತಾ ಇರೋದು. ಓಕೆನಾ. ನಾಳೆ ಬಿಗ್ ಬಾಸ್ ಎಪಿಸೋಡಲ್ಲಿ ಮತ್ತೇನಾಯ್ತು ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ನಮಸ್ಕಾರ.